ವೆಲ್ತ್ ಆಫ್ ರೆಸಿಪೀಸ್ ಆ್ಯಂಡ್ ವ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ನಾನು ಇವತ್ತು ಒಂದು ಉಳಿದಿರೋಂಥ ಉಪ್ಪಿಟ್ಟಲ್ಲಿ ನಾನು ರೊಟ್ಟಿ ಮಾಡೋದನ್ನ ತೊಗೊಂಡು ಬಂದಿದ್ದೀನಿ. ತುಂಬಾ ರುಚಿಯಾಗಿರುತ್ತೆ, ಯಾರಿಗೂ ಗೊತ್ತೇ ಆಗಲ್ಲ ನಾವು ಉಪ್ಪಿಟ್ಟಲ್ಲಿ ರೊಟ್ಟಿ ಮಾಡ್ತಾಯಿದ್ದೀವಿ ಅಂತ. ವೇಸ್ಟ್ ಮಾಡೋದು ಬೇಡ ಅಲ್ವಾ, ಚೆನ್ನಾಗಿದ್ದರೆ ಉಪಯೋಗಿಸ್ಕೋಬೋದು. ಇಲ್ಲಿ ನಾನು ಒಂದು ಪೀಸ್ ಸೌತೆಕಾಯಿ ತೊಗೊಂಡಿದ್ದೀನಿ, ಇದು ಕ್ಯಾಪ್ಸಿಕಮ್ಮು, ಸೌತೆಕಾಯಿ, ಇದು ಬೀಟ್ರೂಟ್ ಒಂದು ಅರ್ಧ. ಸೊ ಎಲ್ಲ ಸ್ವಲ್ಪ ತುರ್ಕೊಂಡು ತೊಗೊಂಡು ಬರಬೇಕಾಗುತ್ತೆ. ನೋಡೋಣ ಬನ್ನಿ ಯಾವ ರೀತಿ ಮಾಡೋದಂತ. ನೋಡಿ, ಇಲ್ಲಿ ಉಪ್ಪಿಟ್ಟು ಇಷ್ಟು ಇದೆಯಲ್ವಾ, ಯಾರೋ ಕೊಟ್ಟರೆ ತಿನ್ನೋದಿಲ್ಲ ಉಪ್ಪಿಟ್ಟು ಉಳಿದಿಲ್ಲ ಅಂತದ್ದು, ವೇಸ್ಟು ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಎಲ್ಲ ತರಕಾರಿ ಎಲ್ಲ ಹಾಕಿ ಮಾಡಿರ್ತೀವಿ, ಅದರಿಂದ ಇದು ಬನ್ಸಿ ರವೆ ಉಪ್ಪಿಟ್ಟು. ಇಲ್ಲಿ ನಾನು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ, ರಾಗಿ ಹಿಟ್ಟು ತೊಗೊಂಡಿದ್ದೀನಿ, ಯಾವ ಹಿಟ್ಟಾದ್ರೂ ತೊಗೋಬೋದು. ಇಲ್ಲಿ ನಾನು ಇವೆರಡೇ ಹಿಟ್ಟು ತೊಗೊಂಡಿರೋದು. ಇಲ್ಲಿ ನಾನು ಎಳ್ಳು ತೊಗೊಂಡಿದ್ದೀನಿ, ಕಡಲೆಕಾಯಿ ಬೀಜ, ಹಸಿಮೆಣಸಿನ್ಕಾಯಿ, ಉಪ್ಪು ಮತ್ತು ಜೀರಿಗೆ ತೊಗೊಂಡಿದ್ದೀನಿ 1 ಸ್ಪೂನು. ಸೊ ಇಲ್ಲಿ ತುರಿದಿಟ್ಕೊಂಡಿರೋ ಅಂಥ ತರಕಾರಿ ಎಲ್ಲ ತೋರಿಸ್ತಾ ಇದ್ದೀನಿ. ಕ್ಯಾರೆಟ್, ಇದು 1 ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪಿದು, ಸೌತೆಕಾಯಿ ಒಂದು 1/4 ಭಾಗ ಅಷ್ಟು ತುರಿದಿಟ್ಟಿದ್ದೀನಿ, ಸೋರೆಕಾಯಿದು, ಕ್ಯಾಪ್ಸಿಕಮ್ಮು, ಬೀಟ್ರೂಟು. ಸೊ ಈ ರೀತಿ ಈರುಳ್ಳಿನೂ ತೊಗೊಂಡಿದ್ದೀನಿ. ಇಲ್ಲಿ 2 ಈರುಳ್ಳಿ ಕಟ್ ಮಾಡಿ ತೊಗೊಂಡಿದ್ದೀನಿ. ನೀವು ಕ್ವಾಂಟಿಟಿ ನೋಡಿಕೊಂಡು ಎಷ್ಟಿದೆಯೋ ನೋಡಿಕೊಂಡು ಎಷ್ಟು ಬೇಕೋ ಹಾಕೋಬೋದು. ಏನು ಜಾಸ್ತಿ ಹಾಕಿದ್ರೂ ಏನಾಗಲ್ಲ, ಚೆನ್ನಾಗೇ ಇರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಇಲ್ಲಿ ನಾನು ಒಂದು 5 ಜನಕ್ಕೆ ಮಾಡ್ತಾಯಿದ್ದೀನಿ. ಎಲ್ಲ ಸಾಮಾನು ಹಾಕ್ಕೊಳ್ಳೋಣ ಬನ್ನಿ, ಒಂದಾದಮೇಲೆ ಒಂದು. ಅಕ್ಕಿ ಹಿಟ್ಟು ತೊಗೊಂಡಿದ್ನಲ್ಲ, ಇದರಲ್ಲಿ ಅದು ಒಂದು ಬೌಲ್ ಹಾಕೋತಾ ಇದ್ದೀನಿ. ಇಲ್ಲಿ ಇದು ರಾಗಿ ಹಿಟ್ಟು, ಅದೊಂದು ಸಣ್ಣ ಬೌಲಲ್ಲಿ ತೊಗೊಳ್ತಾ ಇದ್ದೀನಿ. ಇಲ್ಲಿ ತೊಗೊಂಡಿದ್ವಲ್ಲ ಕಡಲೆಕಾಯಿ ಬೀಜ, ಎಳ್ಳು, ಜೀರಿಗೆ ಅದೆಲ್ಲ ಹಾಕೋತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಖಾರಕ್ಕೆ ಅನುಗುಣವಾಗಿ ತೊಗೊಳ್ಳಿ ನೀವು. ಉಪ್ಪು ಕೂಡ ಅಷ್ಟೇ, ಉಪ್ಪಿಟ್ಟಲ್ಲೂ ಉಪ್ಪು ಹಾಕಿರ್ತೀವಿ, ನೋಡಿ ಹಾಕ್ಕೊಳ್ಳಿ ಅಷ್ಟೇ. ಸೊ ಸ್ವಲ್ಪ ಒಂದು ಟ್ರೈ ಮಾಡಿ ನೋಡಿ ಒಂದು ದಿವಸ, ಆವಾಗ ಗೊತ್ತಾಗುತ್ತೆ ನಿಮ್ಗೆ ಯಾವ ರೀತಿ ಇರುತ್ತೆ ಅಂತ. ಇಲ್ಲಿ ತುರಿದಿರೋ ಅರ್ಧ ತರಕಾರಿ ಎಲ್ಲ ತೋರಿಸ್ತಾ ಇದ್ದೀನಿ ನಿಮಗೆ. ಇದನ್ನೆಲ್ಲ ಒಂದಾದಮೇಲೆ ಹಾಕ್ಕೊಳ್ಳೋಣಂತೆ. ನೋಡಿ, ಸೋರೆಕಾಯಿದು. ಸೊ ಎಲ್ಲ ಮಕ್ಕಳಿಗೆಲ್ಲ ಈ ರೀತಿ ಮಾಡಿಕೊಟ್ರೆ ತುಂಬಾ ರುಚಿಯಾಗಿರುತ್ತೆ. ಲಂಚ್ ಬಾಕ್ಸ್ಗೂ ಆಗುತ್ತೆ, ರಾತ್ರಿ ಡಿನ್ನರ್ಗಾಗುತ್ತೆ, ಸಂಜೆ ಸ್ನ್ಯಾಕ್ ಆಗುತ್ತೆ. ಸೊ ಇದೆಲ್ಲ ತರಕಾರಿ ಇದೆಲ್ಲ ತೋರಿಸಿದ್ದೀನಲ್ಲ, ಅದನ್ನೆಲ್ಲ ಹಾಕೋತಾ ಇದ್ದೀನಿ ನಾನು. ನೋಡಿ, ಕ್ಯಾರೆಟ್ ತುರಿದು. ಸೊ ಎಲ್ಲ ಹಾಕ್ಕೊಂಡು ನೀರಿನ ಅಂಶ ಈ ತರಕಾರಿಲೇ ಇರುತ್ತೆ, ಮೆಂತ್ಯ ಸೊಪ್ಪದು. ಸೊ ನೋಡಿಕೊಂಡು ನೀರು ಹಾಕೋಬೇಕಾಗುತ್ತೆ, ಒಂದೇ ಸರಿ ಜಾಸ್ತಿ ಹಾಕೋಬಾರ್ದು. ಕೊತ್ತಂಬರಿ ಸೊಪ್ಪು, ಮೆಂತ್ಯ ಎಲ್ಲ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಗೆಡ್ಡೆಕೋಸು ಕೂಡ ಎಲ್ಲ ಹಾಕೋಬೋದು, ತುಂಬಾ ಚೆನ್ನಾಗಾಗುತ್ತೆ. ಸೊ ನೋಡಿ, ಇಷ್ಟೊಂದು ತರಕಾರಿ ಎಲ್ಲ ಇದೆಯಲ್ಲ, ನೀರನ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ನಮಗಾದ್ರೆ ಅಭ್ಯಾಸ ಇದೆ, ಗೊತ್ತಾಗುತ್ತೆ ಎಷ್ಟು ನೀರು ಬೇಕು ಅಂತ. ಸೊ ಬಿಗಿನರ್ಸ್ಗೆ ಮತ್ತು ಎಲ್ಲ ಬ್ಯಾಚುಲರ್ಸ್ಗೆಲ್ಲ ಸ್ವಲ್ಪ ಅಳತೆ ಎಲ್ಲ ಗಮನಿಸ್ಕೊಂಡು ಹಾಕೋಬೇಕು. ಉಪ್ಪು ಕೂಡ ಅಷ್ಟೇ, ಎಲ್ಲ ನೋಡಿ ಹಾಕ್ಕೊಳ್ಳಿ. ಸೊ ನೋಡಿ, ಕನ್ಸಿಸ್ಟೆನ್ಸಿ ಇಷ್ಟಿರಬೇಕು, ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳುವೂ ಇರಬಾರ್ದು, ತಟ್ಟ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಇದನ್ನು ಡೈರೆಕ್ಟ್ ತವಾ ಮೇಲೂ ತಟ್ಟಿ ಮಾಡ್ಬೋದು. ನಾನು ಇಲ್ಲಿ ಬಟರ್ ಪೇಪರ್ನಲ್ಲಿ ತಟ್ಟಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಈವನ್ ಬಟ್ಟೆ ಮೇಲೂ ಕೂಡ ತಟ್ಬೋದು. ನೋಡಿ, ಇಷ್ಟಿದ್ರೆ ಸಾಕು ಕನ್ಸಿಸ್ಟೆನ್ಸಿ. ಅದು ಸ್ವಲ್ಪ ಹೊತ್ತಾದ್ಮೇಲೆ ಇನ್ನೂ ತೆಳುವಾಗಿಬಿಡುತ್ತೆ ನಿಮಗೆ, ಯಾಕಂದರೆ ಎಲ್ಲ ಇನ್ನೂ ತರಕಾರಿ ನೀರು ಬಿಡುತ್ತಲ್ಲ ಉಪ್ಪು ಹಾಕಿರೋದ್ರಿಂದ. ಸೊ ಅವಾಗ ಹಿಟ್ಟು ಸ್ವಲ್ಪ ತೆಳುವಾಗುತ್ತೆ. ಆಗ ಬೇಕಾದ್ರೆ ಇನ್ನೊಂದು 2 ಸ್ಪೂನ್ ಹಿಟ್ಟು ಹಾಕ್ಕೊಳ್ಳಿ, ಏನೂ ಆಗೋಲ್ಲ. ಇಲ್ಲಿ ನಾನು ಗ್ರೀಸ್ ಮಾಡ್ಕೊತಿದ್ದೀನಿ ಎಣ್ಣೆಯಿಂದ ಬಟರ್ ಪೇಪರ್ನ. ಸೊ ಬಟ್ಟೆ ಮೇಲೆ ಕೂಡ ತಟ್ಬೋದು, ಯಾಕಂದರೆ ಇದರಲ್ಲಿ ಬಟರ್ ಪೇಪರ್ ಅಥವಾ ಬಟ್ಟೆ ಮೇಲೆ ತಟ್ಟರೆ ಡೈರೆಕ್ಟಾಗಿ ನಾವು ತವಾ ಮೇಲೆ ಹಾಕೋಬೋದು. ಸೊ ಈ ಬಿಗಿನರ್ಸ್ಗೆ ಮತ್ತು ಬ್ಯಾಚುಲರ್ಸ್ಗೆಲ್ಲ ಈಸಿ ಆಗುತ್ತೆ. ಇಲ್ಲದೇ ಪ್ಲಾಸ್ಟಿಕ್ ಪೇಪರ್ ಮೇಲೆಲ್ಲ ಹಾಕೊಂಡ್ರೆ ಕೈಯಲ್ಲೆಲ್ಲ ತೆಗೆದು ಮಾಡಬೇಕು, ತವಾ ಮೇಲೆ ಹಾಕೋಕ್ಕಾಗಲ್ವಲ್ಲ, ಅದರಿಂದ. ಸೊ ನೋಡಿ, ಎಷ್ಟು ಸುಲಭವಾಗಿ ಹಾಕೋಬೋದು. ರೊಟ್ಟಿ ಮಾಡದೇದವರು ಈ ರೊಟ್ಟಿ ಎಲ್ಲ ಈ ಬಟರ್ ಪೇಪರ್ ಮೇಲೆ ತಟ್ಟಿ ಮಾಡಿದ್ರೆ ಸುಲಭವಾಗಿ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ಬೇಕಾದ್ರೆ ಅದ್ರ ಮೇಲೂ ಇನ್ನೂ ಸ್ವಲ್ಪ ತೆಳುಬೇಕು ಅಂತಂದರೆ ಅಲ್ಲಿ ತಟ್ಟಿದ್ರೆ ಇನ್ನೂ ಫ್ಲ್ಯಾಟ್ ಆಗುತ್ತೆ ಅದು. ನೋಡಿ, ಆರಾಮಾಗಿ ಬರುತ್ತೆ. ಒಂಚೂರು ಎಣ್ಣೆ ಹಾಕಿ ತಟ್ಟಿದ್ರೆ ಚೆನ್ನಾಗಿ ಬರುತ್ತೆ. ತಟ್ಟಬೇಕಾದ್ರೆ ಗಟ್ಟಿ ಅನಿಸಿದ್ರೆ ಕೈಯಲ್ಲಿ ಒದ್ದೆ ಮಾಡ್ಕೊಂಡು ತಟ್ಟಿದ್ರೆ ಕೈಗೆ ಅಂಟ್ಕೊಳ್ಳಲ್ಲ ಹಿಟ್ಟು. ಸೊ 1 ಸ್ಪೂನ್ ಎಣ್ಣೆ ಹಾಕಿ ಮುಚ್ಚಿ ಬೇಯಿಸ್ಬೇಕು. ಯಾವುದೇ ರೊಟ್ಟಿ, ದೋಸೆ ಯಾವುದಾದ್ರೂ ಅಷ್ಟೇ ಮುಚ್ಚಿ ಬೇಯಿಸಿದ್ರೆ ಒಳ್ಳೆಯದು. ಇಲ್ದೇ ಮೇಲ್ಗಡೆ ಎಲ್ಲ ಬಿಳಿ ಬಿಳಿ ಆಗಿಬಿಡುತ್ತೆ, ಹಿಟ್ಟಿಟ್ಟು ಕಾಣಿಸುತ್ತೆ. ಅದರಿಂದ ಇನ್ನೊಂದು ತವಾ ಮೇಲೂ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಈ ಥರ ಸ್ವಲ್ಪ ಪ್ರೆಸ್ ಮಾಡಿಬಿಟ್ರೆ ಎಲ್ಲ ರಿಲೀಸ್ ಆಗುತ್ತೆ ಪೇಪರು ಆರಾಮಾಗಿ. ಸೊ ಪ್ರತಿ ಸರಿ ಮಾಡಬೇಕಾದ್ರೂ ಸ್ವಲ್ಪ ಎಣ್ಣೆ ಸರ್ಕೊಂಡು ಮಾಡಿದ್ರೆ ಇದು ಅಂಟ್ಕೊಳ್ಳಲ್ಲ ಈ ಬಟರ್ ಪೇಪರ್ಗೆ. ಸೊ ಇದು ಒಂದು ಟಿಪ್ ಅಂತ ಅಂದ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಸೊ ಎಲ್ಲ ಥರ ತರಕಾರಿ ಹಾಕಿದ್ದೀವಿ, ಸೊಪ್ಪು ಹಾಕಿದ್ದೀವಿ, ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದು. ಉಪ್ಪಿಟ್ಟಲ್ಲಿ ಮಾಡಿದ್ದೀವಿ ಅಂತ ಮೊದಲೇ ಗೊತ್ತಾಗಲ್ಲ. ಸೊ ಇದೊಂದು ಸೀಕ್ರೆಟಾಗಿ ಮಾಡಿ ಕೊಟ್ಟರೆ ಎಲ್ಲರೂ ತಿಂತಾರೆ. ಉಪ್ಪಿಟ್ಟು ಕೊಟ್ಟರೆ ಯಾರೂ ತಿನ್ನಲ್ಲ ಅಲ್ವಾ, ಅದರಿಂದ ನೋಡಿ ಇದೊಂದು ಒಳ್ಳೆ ಐಡಿಯಾ ಅಂತ ತೋರಿಸ್ತಾ ಇದ್ದೀನಿ. ನೀವು ಟ್ರೈ ಮಾಡಿ ಒಂದು ಸತಿ, ಹೇಗೆ ಬರುತ್ತೆ ಅಂತ ಹೇಳಿ.
ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಬೇಯಿಸಬೇಕು. ತುಂಬ ಜಾಸ್ತಿ ಬೇಗ ಉರಿಟ್ಟು ಬೇಯಿಸಿದ್ರೆ ತರಕಾರಿ ಸೊಪ್ಪೆಲ್ಲ ಬೇಯಬೇಕಲ್ವ, ಸ್ವಲ್ಪ ಅದರಿಂದ ನಿಧಾನಕ್ಕೆ ಬೇಯಿಸಿದ್ರೆ ಒಳ್ಳೆಯದು, ಚೆನ್ನಾಗಿ ಗರಿಗರಿಯಾಗಿ ಚೆನ್ನಾಗಾಗುತ್ತೆ. ನೋಡಿ ರೆಡಿ ಆಯಿತು ನಮ್ಮದು ಬೀಟ್ರೂಟ್ ಎಲ್ಲ ಹೇಗೆ ಕಾಣ್ತಾ ಇದೆ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಚಟ್ನಿ ಬೇಕಾದರೆ ಮಾಡ್ಕೊಬೋದು, ಇಲ್ಲದ್ರೆ ಬೆಣ್ಣೆ ತುಪ್ಪ ಜೊತೆ ಕೂಡ ತಿನ್ಬೋದು. ನಾನು ಚಟ್ನಿ ಜೊತೆ ಮಾಡಿದ್ದೆ. ಉಪ್ಪಿನಕಾಯಿ ಯಾವುದ್ರಲ್ಲಾದರೂ ತಿನ್ಬೋದು. ನೋಡಿ ರುಚಿಕರವಾದ ಉಳಿದಿರೋ ಅಂಥ ಉಪ್ಪಿಟ್ಟಲ್ಲಿ ಮಾಡಿರುವಂಥ ರೊಟ್ಟಿ ನಿಮ್ಗೆ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತಷ್ಟು ರೆಸಿಪೀಸ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಇದುವರೆಗೂ ನನ್ನ ವೀಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.